ನಾವು ಇಲ್ಲಿ ಮುಳಬಾಗಿಲು ತಾಲೂಕು ಮುಳಬಾಗಿಲು ಕೇಂದ್ರ ಸಹಾಯಕ ಕೃಷಿ ಕೇಂದ್ರ ಇದರಲ್ಲಿ ನಾವೊಂದು ಸುರಕ್ಷಾ ಆಮೇಶ ರೈತರ ಜಾಗೃತಿ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ BASF ವತಿಯಿಂದ. ಸೊ ಇಲ್ಲಿ ಮೊದಲನೇದಾಗಿ ನಾವು ಇಲ್ಲಿ ಸುರಕ್ಷಾ ಆಮೇಶ ಒಂದು ಪ್ರೋಗ್ರಾಮಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ರೈತರಿಗೆ ಒಂದು ಹೇಗೆ ಒಂದು ಸುರಕ್ಷತಾ ಒಂದು ಕಾರ್ಯಕ್ರಮನ ಇದನ್ನು ನಾವು ಕೈಗೊಳ್ಳಬೇಕು, ನಾವೊಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ನಾವೊಂದು ಕೀಟನಾಶಕಗಳಾಗಿರ್ಬೋದು, ರೋಗನಾಶಕಗಳಾಗಿರ್ಬೋದು, ಯಾವುದೇ ಒಂದು ಪೆಸ್ಟಿಸೈಡ್ಸ್ನ ಸ್ಪ್ರೇ ಮಾಡಬೇಕಾದ್ರೆ ನಾವೊಂದು ಹೆಂಗೆ ಸಿಂಪರಣೆ ಮಾಡಬೇಕು, ಒಂದು ಸೇಫ್ಟಿ ಇದರಲ್ಲಿ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸ್ತಾ ಇರ್ತೀವಿ. ಪ್ರತಿಯೊಂದು ಮೀಟಿಂಗಲ್ಲೂ ಸಹ ಒಂದು ರೈತರ ಜೊತೆ ಸಂಭಾಷಣೆ ಮಾಡಿದಾಗ ನಾವು ಮೊದಲನೇ ಸ್ಟೆಪ್ ನಾವು ಕೈಗೊಳ್ಳೋದೇನೆಂದರೆ ಒಂದು ರೈತರ ಒಂದು ಸುರಕ್ಷತೆ ಬಗ್ಗೆನ ನಾವು ಇದು ಮಾಡ್ತೀವಿ. ಸೊ ಇದನ್ನ ಮೇಜರ್ ಆಗಿ ನಮಗೆ ಒಂದು 9 ಸ್ಟೆಪ್ಸ್ ಇರುತ್ತೆ. 9 ಹಂತಗಳಲ್ಲಿ ಹೇಗೆ ನಾವೊಂದು ಸುರಕ್ಷತೆನ ನಾವು ಕಾಪಾಡ್ಕೋಬೋದು ನಾವೊಂದು ಈ ಕೀಟನಾಶಕಗಳನ್ನ ಬಳಸಬೇಕಾದ್ರೆ ಅಂತ. ಸೊ ಮೊದಲನೇದಾಗಿ ನಾವೇನು ಮಾಡ್ತೀವಿ ಅಂತಂದರೆ ಮೊದಲನೇದಾಗಿ ಒಂದು ಅಧಿಕೃತವಾದ ಒಂದು ಶಾಪಲ್ಲಿ ಒಂದು ಅಂಗಡಿಯಲ್ಲಿ ನಾವು ಒಂದು ಔಷಧಿಗಳನ್ನ ತಗೋಬೇಕಾಗುತ್ತೆ. ತಗೋದ್ರ ಜೊತೆಗೆ ನಾವು ಒಂದು ರಸೀದಿನ ಪಡ್ಕೋಬೇಕು. ಏನು ಹೇಳ್ತೀವಿ ನಾವು ಒಂದು ಬಿಲ್ ಅಂತ ಹೇಳ್ತೀವಲ್ಲ, ಪ್ರತಿಯೊಂದು ನೀವು ಒಂದು ಖರೀದಿಸುವಂಥ ಒಂದು ಪ್ರತಿಯೊಂದಕ್ಕೂ ಬಾಟಲ್ಗೂ ಸಹ ನೀವು ಒಂದು ಬಿಲ್ನ ಪಡ್ಕೋಬೇಕು. ಮತ್ತು ಇನ್ನೊಂದು ಅದನ್ನು ಸಾಗಾಣಿಕೆ ಏಕೆ ಮಾಡಬೇಕು ಅಂತಂದರೆ, ಯಾವುದೇ ಕಾರಣಕ್ಕೂ ನಾವು ಒಬ್ಬ ರೈತ ಮನೆಯದು ಔಷಧಿ ತರಬೇಕಂತಂದರೆ ನಾವೇನು ಮಾಡ್ತೀವಿ ಅಂತಂದರೆ ಎಲ್ಲರೂ ಏನು ಮಾಡ್ತೀವಿ ಅಂದರೆ ಒಂದು ನಾನಾ ರೀತಿಯ ಒಂದು ತಲೆಯಲ್ಲಿ ಒಂದು ಯೋಚನೆ ಇಟ್ಕೊಂಡು ಹೋಗಿರ್ತೀವಿ. ತರಕಾರಿ ತರ್ತೀವಿ, ಜೊತೆಗೆ ತಿಂಡಿ ತಿನಿಸು ತರ್ತೀವಿ. ಸೊ ಇವೆಲ್ಲದರ ಜೊತೆಗೆ ಸಪ್ರೇಟ್ ತರಬೇಕು. ಒಂದು ಗಾಡಿ ಅಂದರೆ ಆ ಕಡೆ ಒಂದು ಬಾಕ್ಸ್ ಇರುತ್ತೆ, ಈ ಕಡೆ ಒಂದು ಬರೆಸಿ ಒಂದು ಬಾಕ್ಸ್ನ ನೀವು ತರಕಾರಿಗಳಿಗೆ ಉಪಯೋಗಿಸಿದ್ರೆ ಇನ್ನೊಂದು ಬಾಕ್ಸ್ನ ನೀವು ಈ ಪೆಸ್ಟಿಸೈಡ್ಸ್ಗೆ ಉಪಯೋಗಿಸಿಲ್ಲ ಸಪ್ರೇಟ್ ಕವರಲ್ಲಿ ಹಾಕ್ಸ್ಕೊಂಡು ತರಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಎರಡನ್ನೂ ಮಿಕ್ಸ್ ಮಾಡಬಾರ್ದು ಅಂತ ಹೇಳ್ತೆ. ಮತ್ತು ಇನ್ನೊಂದು ಮನೆಯಲ್ಲಿ ಸ್ಟೋರೇಜ್ನ ಅಂತೇವೆ. ಎಷ್ಟೋ ಮನೆಗಳಲ್ಲಿ ಪ್ರತಿಯೊಂದು ರೈತ ಕುಟುಂಬದಲ್ಲಿ ಸಣ್ಣ ಮಕ್ಕಳು ಇರ್ತಾರೆ, ದೊಡ್ಡವರು ಇರ್ತಾರೆ, ಚಿಕ್ಕವರು ಇರ್ತಾರೆ, ಎಲ್ಲರೂ ಇರ್ತಾರೆ. ಸೊ ಎಲ್ಲರೂ ನೀವು ತಿಂಡಿ ತಿನಿಸಲು ತಗೋ ಬಾಟ್ಲು ಇದು ಜ್ಯೂಸ್ ಬಾಟ್ಲು ಅಂತ ಕುಡಿದ್ಬಿಟ್ರೆ ಮಕ್ಕಳಿಗೆ ತುಂಬಾ ತೊಂದರೆ ಅಂತ ಅವಘಡ ಆಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಎಟಕದಂತೆ, ಯಾವುದೋ ಒಂದು ಸಣ್ಣ ಪ್ರಾಣಿಗಳಿಗೂ ಇದು ಸಿಕ್ಕದಂತೆ, ಒಂದು ಚಿಕ್ಕ ಮಕ್ಕಳಿಗೆ ಸಿಗದಂತೆ ಮೇಲ್ಗಡೆ ಒಂದು ಸ್ಟೋರೇಜ್ ರೂಮ್ನಲ್ಲಿ ಇಟ್ಟು ಒಂದು ಕಾಪಾಡ್ಕೋಬೇಕು, ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕು ಅಂತ ಹೇಳ್ತೀವಿ. ಸೊ ಮತ್ತೆ ಏನೊಂದು 4ನೇದಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ನಾವು ಒಂದು ತಂದಿರೋ ಔಷಧಿಗಳಲ್ಲಿ ಒಂದು ರಸೀದಿನ ಕೊಟ್ಟಿರ್ತಾರೆ, ಒಂದು ಲೀಫ್ಲೆಟ್ ಅಂತ ಹೇಳ್ತೀವಿ. ಆ ಲೀಫ್ಲೆಟ್ನ ಓದ್ಬಿಟ್ಟು ಈ ಒಂದು ಔಷಧಿ ನಾವು ತಂದಿರೋ ಔಷಧಿ ಯಾವ ಬೆಳೆಗಾಗುತ್ತೆ, ಯಾವ ರೋಗಕ್ಕಾಗುತ್ತೆ, ಯಾವ ಕೀಟಕ್ಕಾಗುತ್ತೆ ಅನ್ನೋದನ್ನ ಅಲ್ಲಿ ನೋಡಿ ನಾವೊಂದು ಮತ್ತೆ ಅದರ ಮಾಹಿತಿ ಪಡ್ಕೋಬೇಕು. ಅದ್ರ ಜೊತೆಗೆ ನಾವು ಫಸ್ಟ್ ಏಡ್ ಅಂತ ನಾವು ಮೆನ್ಷನ್ ಮಾಡಿರ್ತೀವಿ. ಇನ್ ಕೇಸ್ ಮುನ್ನೆಚ್ಚರಿಕೆ ಕ್ರಮಗಳು ಇದು ಏನಾದರೂ ಉಪಯೋಗಿಸ್ಕೋಬೇಕಾದ್ರೆ ನಾವು ಇದು ಮಾಡಬೇಕು, ಯಾವ ಥರ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೋಬೇಕು ಅನ್ನೋದನ್ನ ಎಲ್ಲನೂ ಇರುತ್ತೆ. ಏನಾದರೂ ಇನ್ಫೆಕ್ಷನ್ ಆಯಿತು ಅಂದ್ಕೊಳ್ಳಿ, ಅಲ್ಲೆಲ್ಲ ಬರೆದಿರುತ್ತೆ ಆಂಟಿಟ್ಯೂಡ್ ಯಾವ್ದು ತಗೋಬೇಕು ಇದೆಲ್ಲ. ಸೊ ಅದನ್ನು ನಾವು ಕ್ಲೀನಾಗಿ ಒಂದು ಬ್ರೀಫಲ್ಲಿ ನೋಡ್ಕೋಬೇಕು ಅಂತ ಹೇಳುತ್ತೆ. ಮತ್ತು ಸಿಂಪರಣೆ ಮಾಡಬೇಕಾದ್ರೆ ಸಿಂಪರಣಾ ಒಂದು ಯಂತ್ರಗಳನ್ನ ಅಂದರೆ ಸ್ಪ್ರೇ ಇದಿರುತ್ತಲ್ಲ, ನೀವು ಸ್ಪ್ರೇ ಟ್ಯಾಂಕ್ ಇರುತ್ತಲ್ಲ, ಅದನ್ನೆಲ್ಲ ಕ್ಲೀನಾಗಿ ಚೆಕ್ ಮಾಡಿ ಅದು ಫಿಸಿಕಲಿ ಕರೆಕ್ಟಾಗಿ ಇದೆಯಾ ಇಲ್ವಾ, ಸೋರ್ತಾ ಇದೆಯಾ, ಕೆಲವರು ಮೈ ಮೇಲೆ ಸೋರ್ತಾ ಇರ್ತಾರೆ, ಅವೆಲ್ಲ ಒಂದು ಕರೆಕ್ಟಾಗಿ ಫಿಟ್ಮೆಂಟ್ನ ನೋಡಿಕೊಂಡು ನೆಕ್ಸ್ಟ್ ನಾವು ಅದನ್ನು ಸಿಂಪರಣೆ ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಅಂತ. ಮತ್ತು ಇನ್ನೊಂದು ಒಂದ್ಸಲ ನೀವು ಸಿಂಪರಣೆ ಮಾಡೋಕ್ಕೆ ಹೋಗ್ತಾ ಇರ್ತೀರ, ಒಂದು ಸಿಂಪರಣೆ ಎಲ್ಲನೂ ಬಾಟ್ಲನ್ನ ಹಾಕಿರ್ತೀರ. ಸೊ ಎಲ್ಲಂದ್ರಲ್ಲೇ ಬಿಸಾಕಿ ಒಂದು ಮಾಲಿನ್ಯವನ್ನು ಮಾಡೋದಕ್ಕಿಂತ ಮುಂಚೆ ಆ ಬಾಟ್ಲನ್ನ ಒಂದು ಕ್ಲೀನಾಗಿ ಒಂದು 3 ಸಲ ತೊಳಿಬೇಕಾಗುತ್ತೆ. ಒಂದು ಟ್ರಿಪಲ್ ವಾಶ್ ಅಂತ ಹೇಳ್ತೀವಿ. 3 ಸಲ ತೊಳೆದು ಅದನ್ನು ಆ ಬಾಟ್ಲಿಗೆ ಎಲ್ಲೋ ಒಂದು ಕಡೆ ರಂಧ್ರ ಇಟ್ಟು ಒಂದು ಚಾಕು ತಗೊಂಡು ಎಲ್ಲೋ ಒಂದು ಕಡೆ ಕ್ರಷ್ ಮಾಡಿ ರೀಸೈಕ್ಲಿಂಗ್ಗೆ ವಾಪಸ್ ಕೊಡಬೇಕಾಗುತ್ತೆ. ಸೊ ಎಲ್ಲಂದ್ರಲ್ಲೇ ಹಾಕಿ ಅದೆಲ್ಲ ಕೆರೆಗಳಿಗೆ ಹೋಗಿ ಮಾಲಿನ್ಯ ಆಗಿ ಅಲ್ಲೆಲ್ಲ ದನಕರುಗಳು ಕುಡಿದು ಅಲ್ಲೇನೋ ಒಂದು ಬೇರೆ ಥರ ಸಂಭವಿಸೋಕ್ಕಿಂತ ಈ ಒಂದು ಮುನ್ನೆಚ್ಚರಿಕೆ ಕ್ರಮನ ತಗೋಬೇಕಾಗತ್ತೆ. ಮತ್ತು ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಏನಂತಂದರೆ, ನೀವು ಸಿಂಪರಣೆ ಮಾಡಬೇಕಾದ್ರೆ ವಾತಾವರಣದಲ್ಲಿ ಗಾಳಿ ಇದೆಯಾ, ಯಾವ ಡೈರೆಕ್ಷನಲ್ಲಿದೆ, ನಮ್ಮ ಮುಖದ ಮೇಲೆ ಬರ್ತಾ ಇದೆಯಾ, ಅದನ್ನು ಸಹ ನೀವು ನೋಡ್ಕೋಬೇಕು. ಸೊ ಮತ್ತು ಇನ್ನೊಂದು ಸ್ಟೆಪ್ ಏನಂತಂದರೆ, ಯಾವುದೇ ಕಾರಣಕ್ಕೂ ಸಿಂಪರಣೆ ಮಾಡಬೇಕಾದ್ರೆ ಔಷಧಿಗಳು ಸಿಂಪರಣೆ ಮಾಡ್ಕೋದ್ರೆ ನೀವು ಯಾವುದೇ ತಿಂಡಿ ತಿನಿಸುಗಳಾಗಿರ್ಬೋದು, ಬೀಡಿ ಸಿಗರೇಟ್ ಸೇದೋದಾಗಿರ್ಬೋದು, ಇಲ್ಲ ಟೀ ಕುಡಿಯೋದಲ್ಲಿ ಇವೆಲ್ಲ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಸೊ ಅಂತ ಹೇಳ್ಬಿಟ್ಟು BASF ಶಿಫಾರಸು ಮಾಡುತ್ತೆ. ಸೊ ಮತ್ತು ಇನ್ನೊಂದು ಮೇಜರ್ ಮುಖ್ಯವಾಗಿರೋ ಇದು ಏನು ಅಂತಂದರೆ, ಒಂದ್ಸಲ ನಾವು ಸುರಕ್ಷತೆಯ ಒಂದು ಕ್ರಮಗಳನ್ನ ಉಪಯೋಗಿಸೋದ್ರಲ್ಲಿ BASF ವತಿಯಿಂದ ಈ ಥರ ಒಂದು ಸೇಫ್ಟಿ ಕಿಟ್ಟನ್ನು ಕೊಡ್ತೀವಿ. ಸೇಫ್ಟಿ ಕಿಟ್ ಸೇಫ್ಟಿ ಕಿಟ್ಟನ್ನು ಕೊಡ್ತೀವಿ ನಾವು. ಸೇಫ್ಟಿ ಕಿಟ್ಟಲ್ಲಿ ಮೊದಲನೇದಾಗಿ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಒಂದು ಸ್ಪೆಕ್ಟ್ ಅನ್ನೋದು ಇರುತ್ತೆ. ಈ ಸ್ಪೆಕ್ಟ್ ಪೂರ್ತಿ ಕಂಪ್ಲೀಟಾಗಿ ನಿಮಗೆ ಕಣ್ಣು ಎಲ್ಲನೂ ಕವರ್ ಮಾಡುತ್ತೆ. ಮತ್ತು ಇನ್ನೊಂದು ಮಾಸ್ಕ್ ಇರುತ್ತೆ, ಫಿಲ್ಟರ್ ಮಾಸ್ಕ್ ಇರುತ್ತೆ ಇದು. ಸೊ ಈ ಫಿಲ್ಟರ್ ಮಾಸ್ಕ್ರಿಂದ ನಿಮಗೆ ಒಂದು ಉಸಿರಾಟಕ್ಕೆ ಯಾವುದೇ ಕಾರಣಕ್ಕೂ ಯಾವುದೂ ತೊಂದರೆ ಆಗೋದಿಲ್ಲ, ಕಂಪ್ಲೀಟಾಗಿ ಕವರ್ ಆಗುತ್ತೆ. ಮತ್ತು ಇನ್ನೊಂದು
ಶರ್ಟ್ ಇರುತ್ತೆ, ಪ್ಯಾಂಟ್ ಇರುತ್ತೆ, ಮತ್ತು ನೈಟ್ರೈಲ್ ಗ್ಲೌಸ್ ಅಂತ ಹೇಳ್ತೀವಿ. ಇದ್ರ ಮೇಲೆ ಕೆಮಿಕಲ್ ಬಿದ್ದರೂ ಸಹ ಯಾವುದೇ ಕಾರಣಕ್ಕೂ ಏನಾಗಲ್ಲ. ಸೊ ಈ ಒಂದು ಇದನ್ನು ಉಪಯೋಗಿಸ್ಕೋಬೇಕಾದ್ರೆ ಮೊದಲು ಆತ ಫುಲ್ ಶರ್ಟ್ ಹಾಕ್ಕೊಂಡಿರಬೇಕು, ಮತ್ತು ಶೂಸ್ ಹಾಕಿರಬೇಕು, ಗಮ್ ಶೂಸ್ ಅಂತ ಹೇಳ್ತೀವಿ. ಈ ಥರ ಗಮ್ ಶೂಸ್ ಹಾಕಿದಾಗ ನೀವು ನೋಡಿರ್ಬೋದು ಇಲ್ಲಿ ಮನುಷ್ಯನ ಕಂಪ್ಲೀಟಾಗಿ ನಿಮಗೆ ಏನು ಮನುಷ್ಯನಿಗೆ ಪಂಚೇಂದ್ರಿಯಗಳಂತ ಹೇಳ್ತೀವಲ್ಲ, ಸೊ ಎಲ್ಲನೂ ಕವರ್ ಆಗಿದ್ದಾವೆ. ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತು ಚರ್ಮ ಇವೆಲ್ಲ ಏನಿದ್ದಾವೆ, ಸೊ ಇವುಗಳಿಂದನೇ ನಮ್ಮ ಮನುಷ್ಯನಿಗೆ ಒಳಗಡೆ ಹೋಗೋದು. ಸೊ ಇವೆಲ್ಲನೂ ಕಂಪ್ಲೀಟಾಗಿ ಕವರ್ ಆಗಿ ಅದಂತೆ 100% ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಇವೆಲ್ಲನೂ ನೀವು ನೋಡಿರ್ಬೋದು, ಇವೆಲ್ಲ ಮಾಸ್ಕು ಇವೆಲ್ಲ ನೋಡಿದಿರ. ಸೊ ಇವೆಲ್ಲನೂ ಸಹ ಈ ರೀತಿ ನೀವು ಸಂಪೂರ್ಣವಾಗಿ ಉಪಯೋಗಿಸಿದ್ರೆ ನೀವು 100% ಸೇಫ್ಟಿ ಅಂತ ಹೇಳ್ತೀವಿ. ಸೊ ಲಾಸ್ಟ್ ಸ್ಟೆಪ್ ಏನು ಇದರಲ್ಲಿ ಸೇಫ್ಟಿ ಇದರಲ್ಲಿ ಅಂತಂದರೆ, ಇವೆಲ್ಲ ಇದನ್ನೆಲ್ಲ ಏನು ಮಾಡಬೇಕು, ಇವೆಲ್ಲ ವಸ್ತುಗಳನ್ನೆಲ್ಲನೂ ನಾವು ಆವತ್ತಿನ ದಿನವೇ ಈವ್ನಿಂಗ್ ಇಮಿಡಿಯೇಟಾಗಿ ಇದನ್ನು ತೊಳೆದು ಸೇರಿಬಿಟ್ಟು ನೆಕ್ಸ್ಟ್ ಟೈಮ್ಗೆ ಉಪಯೋಗಿಸೋದಕ್ಕೆ ರೆಡಿ ಮಾಡಿ ಇಟ್ಕೋಬೇಕು. ಯಾರು ಸಿಂಪರಣೆ ಮಾಡಿರ್ತಾರೋ ಆತ ಮಾತ್ರ 100% ಅವತ್ತು ಸಾಯಂಕಾಲ ಸಿಂಪರಣೆ ಮುಗಿದ ತಕ್ಷಣವೇ ಅವರು ಸ್ನಾನ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ಹೊರಗಡೆ ಕೂತು ಒಂದು ಫ್ರೆಶ್ ಗಾಳಿ ತಗೊಂಡು ಉಸಿರಾಡಿ ಮತ್ತೆ ರೆಡಿ ಮಾಡ್ಕೋಬೇಕು ಬಾಡಿನ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು BASF ವತಿಯಿಂದ ಒಂದು ಸೇಫ್ಟಿ ಸುರಕ್ಷಾ ಹಮೇಶ ಇದರಲ್ಲಿ ಒಂದು ಮಾಹಿತಿ ಕೊಡೋಕ್ಕೆ ರೈತರಿಗೆ ಎಲ್ಲದಕ್ಕೂ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲ ರೈತರು ಇದನ್ನು ಅಳವಡಿಸ್ಕೋಬೇಕು, ಉಪಯೋಗಿಸ್ಕೋಬೇಕು, ಅವರ ಆರೋಗ್ಯನ ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸರ್, ಈ ಸೇಫ್ಟಿ ಕಿಟ್ಗಳು ಪ್ರತಿ ಅಂಗಡಿಯಲ್ಲೂ ಸಿಗುತ್ತೆ ಸರ್. ಪ್ರತಿ ಕೃಷಿ ಪರಿಕರ ಅಂಗಡಿಗಳಿರ್ತಾವಲ್ಲ ಎಲ್ಲ ಕಡೆನೂ ಸಿಗುತ್ತೆ. ನೀವು ಕೇಳಿ, ಖಂಡಿತವಾಗ್ಲೂ ಎಲ್ಲರೂ ಮಾಹಿತಿ ಅದನ್ನು ಕೊಟ್ಟೇ ಕೊಡ್ತಾರೆ. ಇಲ್ಲ ಅಂದರೂ ಸಹ ಅವ್ರು ತಂದು ತರಿಸಿ ಕೊಟ್ಟು ನಿಮಗೆ ತಲುಪಿಸ್ತಾರೆ ಸರ್. ಕೃಷಿ ಇಲಾಖೆಯಲ್ಲಿ ಸಿಗೋದಿಲ್ಲ. ಎಲ್ಲ ಪೆಸ್ಟಿಸೈಡ್ ಶಾಪ್ಸಲ್ಲೂ ಸಹ ಇದು ನಾವು ಸಪ್ಲೈ ಕೊಡ್ತಾ ಇರ್ತೀವಿ. ಅವ್ರ ಕಡೆಯಿಂದ ನೀವು ಪಡ್ಕೋಬೋದು. ಪಡಿಬೇಕು ಸರ್, ಇದ್ರದ್ದು 300 ರೂಪಾಯಿ ಇದೆ ಇದು ರೇಟ್ ಇದು. ಸೊ ಅಷ್ಟೇನೆ ಅವ್ರೂ ಸಹ ಚಾರ್ಜ್ ಮಾಡಬೇಕಾಗುತ್ತೆ. ಇದೊಂದು ನಾನ್ ಪ್ರಾಫಿಟಬಲ್ ಇದರಲ್ಲಿ ನಾವು BASF ಇಂದ ಇದು ಮಾಡಿರ್ತೀವಿ. ಯಾರೂ ಅದರ ಮೇಲೆ ಜಾಸ್ತಿ ತೊಗೊಳಕ್ಕೆ ಚಾನ್ಸೇ ಇಲ್ಲ.